ಎಲ್ಲರಿಗೂ ನಮಸ್ಕಾರ. ನೆನ್ನೆ ನಿಮ್ಗೆ ಹಂದಿ ಎಷ್ಟ್ ಮರಿ ಆಗ್ತವೆ, ಎಷ್ಟ್ ಟೈಮ್ ಮರಿ ಹಾಕುತ್ತೆ ನೆನ್ನೆ ಎಲ್ಲ ತಿಳಿಸ್ಕೊಟ್ಟಿದೀನಿ. ಇವತ್ತು ನಿಮ್ಗೆ ಹಂದಿ ಎಷ್ಟು ಫುಡ್ ಎಷ್ಟು ನೀವು ಅದಕ್ಕೆ ಫುಡ್ ಹಾಕ್ತೀರಾ, ಅದೆಷ್ಟು ಮಾಂಸವಾಗಿ ಕನ್ವರ್ಟ್ ಆಗುತ್ತೆ ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ಅದು ಎಷ್ಟು ರೈಟ್ ಅಲ್ಲಿ ಸಿಗುತ್ತೆ ಅನ್ನೋದು ಹೇಳ್ತೀನಿ. ಆಮೇಲೆ ಅದನ್ನ ಎಷ್ಟು ನಿರ್ವಹಣೆ ಮಾಡಕ್ಕೆ, ಅದನ್ನ ಸಾಕಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ಹೇಳ್ತೀನಿ. ಆಮೇಲೆ ನಿಮ್ಗೆ ಅದನ್ನ ತೂಕನ ಹೆಂಗೆ, ಯಾವ ಫುಡ್ ಹಾಕಿದ್ರೆ ಎಷ್ಟು ಜಾಸ್ತಿ ಆಗುತ್ತೆ, ಯಾವ ಫುಡ್ ಹಾಕಿದ್ರೆ, ಯಾವ ಫೀಡ್ ಹಾಕಿದ್ರೆ ಎಷ್ಟು ಬರುತ್ತೆ ತೂಕ, ಅದನ್ನು ಸಹ ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು. ಎಷ್ಟು ಕೆಜಿ ಮೇವನ್ನ ತಿಂದ್ರೆ ಎಷ್ಟು ಕೆಜಿ ಮಾಂಸವಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಅದ್ರ ಬಾಡಿನ? ಅದು ನೀವು ಕೇಳೋ ರೀತಿ ಸರಿ ಇದೆ. ನೀವು 1 ಕೆಜಿ ತಿಂದ್ರೆ 1 ಕೆಜಿ ಕನ್ವರ್ಟ್ ಮಾಡಲ್ಲ. ಅದೇನು, ಅದು ಮಿನಿಮಮ್ 4 ರಿಂದ 5 ಕೆಜಿ ಮೇವು ತಿಂದ್ರೆ 1 ಕೆಜಿ ಆಗಿ ಕನ್ವರ್ಟ್ ಮಾಡುತ್ತೆ, ಮಾಂಸವಾಗಿ ಕನ್ವರ್ಟ್ ಆಗುತ್ತೆ. ಅತಿ ಶೀಘ್ರ ಬೆಳವಣಿಗೆ ಇದು. ಆಮೇಲೆ ಯಾವ್ದು ಇಷ್ಟನ್ನು 4 ಕೆಜಿ ತಿಂದವರಿಗೆ 1 ಕೆಜಿ ಮಾಂಸ ಯಾವ ಪ್ರಾಣಿನೂ ಆಗಲ್ಲ, ಹಂದಿ ಮಾತ್ರ ಆಗುತ್ತೆ. ಹಂದಿ ಆಗದ ಉದ್ದೇಶ ಏನಪ್ಪಾ ಅಂದ್ರೆ ಒಳ್ಳೆ ಪ್ರೋಟೀನ್ ಆಹಾರ ಕೊಡ್ಬೇಕು ಅದಕ್ಕೆ. ನೀವು ಫೀಡ್ ಆಗಿರ್ಬೋದು, ಫೀಡ್ ಆಗಿದ್ರೆ ಒಂದ್ ರೀತಿ ಬೆಳೆಯುತ್ತೆ. ನೀವು ಹೋಟೆಲ್ ವೇಸ್ಟ್ ಕೊಟ್ರೆ ಒಂದ್ ರೀತಿ ಬೆಳೆಯುತ್ತೆ. ನೀವು ಹಸಿರು ಮೇವು ಕೊಟ್ರೆ ಒಂದ್ ರೀತಿ ಬೆಳೆಯುತ್ತೆ. ಕೆಲವರು ಮಡ್ಡಿ ಕೊಡ್ತಾರೆ, ಅದ್ರಲ್ಲಿ ಅಕ್ಕಿ ಮಿಕ್ಸ್ ಮಾಡ್ಕೊಡ್ತಾರೆ, ಅದೊಂದ್ ರೀತಿ ಬೆಳೆಯುತ್ತೆ. ಆಮೇಲೆ ನೀವು ಕೋಳಿ ಕಳ್ಳಾಕಿ ತುಂಬಾ ಚೆನ್ನಾಗಿ ಬರೋದು ಅಂದ್ರೆ ಕೋಳಿ ಕಳ್ಳಾಕಿ ಅಕ್ಕಿ ಹಾಕಿ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲದಕ್ಕಿಂತ ಪರ್ಫೆಕ್ಟ್ ಆಗಿ ಬರೋದು ಅಂದ್ರೆ ನೀವು ಫೀಡ್ ಕೊಟ್ರೆ ಕರೆಕ್ಟ್ ಆಗಿ ನೀವು 3 ರಿಂದ 4 ಕೆಜಿ 1 ಕೆಜಿ ಮಾಂಸ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಯಾವ ಭಾಗಗಳು ಉಪಯುಕ್ತವಾಗಿದೆ? ಹಂದಿಗಳು ಎಲ್ಲಾ ಭಾಗನೂ ಉಪಯೋಗ ಬರುತ್ತೆ. ಉಪಯೋಗ ಬರ್ದರೆ ಭಾಗನೇ ಇಲ್ಲ ಅದು. ನೀವು ಎಲ್ಲಾ ಭಾಗನು ತಲೆಯಿಂದ ಹಿಡಿದು ಕಾಲವರೆಗೂ ಎಲ್ಲ ಉಪಯೋಗ ಬರುತ್ತೆ. ಅದು ಮಾಂಸ ಎಲ್ಲಾ ಭಾಗನೂ ಸಹ ಮಾಂಸ ಕನ್ವರ್ಟ್ ಆಗುತ್ತೆ. ಆಮೇಲೆ ಅದರಿಂದ ಬರೋ ವೇಸ್ಟೇಜು ನಿಮ್ಗೆ ಅದು ಇವತ್ತಿದ್ದು ಉಚ್ಚ ಊದಿದ್ದು ಅದು ಸಹ ಉಪಯೋಗ ಬರುತ್ತೆ. ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ ಮನೆ ಗ್ಯಾಸ್ ಆಗಿ ಉಪಯೋಗಿಸ್ಬೋದು, ಒಲೆಯಲ್ಲಿ ಅಡಿಗೆ ಮಾಡಕ್ಕೆ ಏನ್ ಬೇಕಾದ್ರೂ ಉಪಯೋಗಿಸ್ಬೋದು, ಅದನ್ನ ಕನ್ವರ್ಟ್ ಆಗಿಸ್ಬೋದು. ಆಮೇಲೆ ನಿಮ್ಮ ತೋಟ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಅದನ್ನು ಸಹ ನಿಮ್ ತೋಟಕ್ಕೆ ಎಷ್ಟು ಹೆಚ್ಚು ಕಮ್ಮಿ 100 ಹಂದಿ ಸಾಕಿದ್ರೆ ನೀವು ಒಂದ್ 10 ಎಕರೆ ಮೇಂಟೈನ್ ಮಾಡ್ಬೋದು. 10 ಎಕರೆಗೆ ಗೊಬ್ಬರ ಆಗಿ ವರ್ಷ ಪೂರ್ತಿ ಗೊಬ್ಬರ ಸಿಗುತ್ತೆ ನಿಮ್ಗೆ. ಬರೀ 100 ಹಂದಿ ಸಾಕಿದ್ರೆ ವರ್ಷ ಪೂರ್ತಿ 10 ಎಕರೆ ಗೊಬ್ಬರ ಸಿಗುತ್ತೆ ನಿಮ್ಗೆ. ಆಮೇಲೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಅದರಿಂದ ನೀವು ಅದನ್ನ ಬಣ್ಣ, ಈಗ ನಿಮ್ ಕೊಬ್ಬು ಐತಲ್ಲ, ಅದ್ರ ಕೊಬ್ಬು ಬಣ್ಣ ಬಣ್ಣ ಉಪಯೋಗಿಸ್ತಾರೆ. ಆಮೇಲೆ ನಿಮ್ಗೆ ಈ ಬ್ರಷ್ ಆಗಿ ಉಪಯೋಗಿಸ್ತಾರೆ ಅದ್ರ ಕೂದಲುಗಳನ್ನು. ಇಲ್ಲ ಆತರ ಯಾವ್ದು ಬಂದಿಲ್ಲ ಒಟ್ಟಲ್ಲಿ, ಇಲ್ಲಿ ಯಾವ್ದು ಆತರ ಪ್ರಾಡಕ್ಟ್ ಮಾಡೋದು ಯಾರು ಸಿಕ್ಕಿಲ್ಲ, ಗೊತ್ತಿಲ್ಲ ನಮ್ಗೆ ಇಲ್ಲಿ ಒಟ್ಟಲ್ಲಿ. ಅದಕ್ಕೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ನಾವು ಟ್ರೈನಿಂಗ್ ಹೋದಾಗೆಲ್ಲ ಹೇಳ್ತಾರೆ, ಬಣ್ಣಕ್ಕೆ ಉಪಯೋಗಿಸ್ತಾರೆ, ಮತ್ತೆ ಬ್ರಷ್ಗೆ ಉಪಯೋಗಿಸ್ತಾರೆ ಅಂತಲೂ ಹೇಳ್ತಾರೆ. ಆಮೇಲೆ ಸೋಪ್ಗೆಲ್ಲ ಉಪಯೋಗಿಸ್ತಾರೆ ಅದ್ರ ಕೊಬ್ಬುನ ಅಂತಲೂ ಹೇಳ್ತಾರೆ. ಆಮೇಲೆ ಅದು ಕೋಳಿಗೂ ಉಪಯೋಗಿಸ್ತಾರೆ ಇದಕ್ಕೆಲ್ಲವ. ಆಮೇಲೆ ತಿನ್ನಲು ಉತ್ಕೃಷ್ಟವಾಗಿರುತ್ತೆ ಮಟನ್ನು, ತುಂಬಾ ಕ್ವಾಲಿಟಿ ಆಗಿರುತ್ತೆ, ತುಂಬಾ ಒಳ್ಳೆ ಪ್ರೋಟೀನ್ ಯುಕ್ತವಾದ ಮಟನ್ನು ಹಂದಿ ಮಾಂಸ. ಆಮೇಲೆ ನಿಮ್ಗೆ ಈ ಮಾಂಸ ತರ ಯಾವ ಮಾಂಸನೂ ಸಿಗಲ್ಲ. ನಿಮ್ಗೆ ಇಷ್ಟು ಇಳುವರಿ ಯಾವ್ದು ಮಾಂಸ ಬರಲ್ಲ. ಇದು ಒಂದ್ 80% ಅಷ್ಟು ಇಳುವರಿ ಬರುತ್ತೆ ನಿಮ್ಗೆ. ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಇನ್ ಯಾವ್ದನ್ನೇ ತಗೊಂಡ್ರು, ಮೀನ್ ಆಗಿರ್ಬೋದು, ಯಾವ್ದನ್ನೇ ತಗೊಂಡ್ರು ಇಷ್ಟು ಇಳುವರಿ ಸಿಗಲ್ಲ ನಿಮ್ಗೆ. ಒಂದು 80 ಭಾಗ ಇಳುವರಿ ಸಿಗುತ್ತೆ ನಿಮ್ಗೆ ಈ ಮಾಂಸ ಮಾತ್ರ, ಉತ್ಕೃಷ್ಟವಾಗಿರೋ ಮಾಂಸ. ಹಂದಿಯ ಸಾಕಲು ವೆಚ್ಚ ಎಷ್ಟು ಬೇಕು ಮತ್ತು ಹಂದಿ ಕೆಲಸ ಮಾಡಲು ಎಷ್ಟು ಕೆಲಸಗಾರರು ಬೇಕಾಗ್ತಾರೆ? ನಿಮ್ಗೆ ಹಂದಿ ಸಾಕ್ಬೇಕು ಅಂದ್ರೆ ಒಂದ್ ಹಂದಿ ಸಾಕಿದ್ರೆ ಯಾರ್ ಕೆಲ್ಸಗಾರರು ಬೇಕಾಗಲ್ಲ, ನೀವೇ ನಿರ್ವಹಣೆ ಮಾಡ್ಬೋದು, ಯಾವ್ದು ತೊಂದರೆ ಇರಲ್ಲ. ನೀವು ಜಾಸ್ತಿ ದೊಡ್ಡದಾಗ್ ಮಾಡ್ತಿದ್ರೆ ಆಗ ಕೆಲ್ಸಗಾರರು ಬೇಕಾಯ್ತಾರೆ. ನಿಮ್ಗೆ ಏನಪ್ಪಾ ಅಂದ್ರೆ ಹಂದಿಲಿ ಉಳಿತಾಯ ಅಂದ್ರೆ ನೀವು ಅದನ್ನ ಹೋಟ್ಲ್ ವೇಸ್ಟ್ ಮಾಂಸ ಕನ್ವರ್ಟ್ ಆಗುತ್ತಲ್ಲ, ಅದೇ ಉಳಿತಾಯ. ನಿಮ್ಗೆ ಹಂದಿನ ಸಾಕಕ್ಕೆ ಅಂದ್ರೆ 2 ಹಂದಿ ಸಾಕ್ತೀರಾ, ಅದಕ್ಕೆ ಯಾವ್ದೇ ನೀವು ಹಗ್ಗ ಮುಗ್ದಾರ ಏನು ಹಾಕ್ಬೇಕಾಗಿಲ್ಲ. ಒಂದ್ ಗೂಡು ಪದ್ಧತಿಲಿ ಮಾಡಿ ಗೂಡೊಳಗೆ ಕೂಡಾಕದಷ್ಟೇ. ನಿಮ್ ಮನೇಲಿ ವೇಸ್ಟೇಜ್ ಬರುತ್ತೆ, ಹಾಕ್ತೀರಾ, ಬೆಳಿತವೆ ಚೆನ್ನಾಗಿ. ಅದನ್ನ ಯಾವ್ದೇ ಕಾರಣಕ್ಕೂ ಯಾವ್ದೇ ನೀವು ಯಾರು ಅವ್ರನ್ನ ಕರ್ಕೊಬರ್ಬೇಕು ಇವ್ರನ್ನ ಕರ್ಕೊಬರ್ಬೇಕು ಏನು ಇಲ್ಲ. ಅದಕ್ಕೆ ಯಾವ್ದೇ ಹಿಂಸೆ ಇಲ್ದಂಗೆ ಒಂದ್ ಗೂಡಲ್ಲಿ ನೀವು 1 ಕ್ವಿಂಟಾಲು 1.5 ಕ್ವಿಂಟಾಲ್ ಗಂಟೆ ಬೆಳೆಸ್ಬೋದು ಅದನ್ನ ಒಂದಿನ. ಆಮೇಲೆ ನಿಮ್ಗೆ ಯಾವ್ದೇ ಕೆಲ್ಸಗಾರರು ಬೇಕಾಗಲ್ಲ. ನೀವು 1-2 ಮಾಡಿದ್ರೆ ಆ ಕೆಲ್ಸಗಾರರು ಬೇಡ, ನೀವೇ ನಿರ್ವಹಣೆ ಮಾಡ್ಬೋದು. ಆಮೇಲೆ ನೀವೇನಪ್ಪಾ ಅಂದ್ರೆ ಅದಕ್ಕೆ ಫೀಡ್ ಹಾಕಿ ಸಾಕ್ತೀನಿ ಅಂದ್ರೆ ಮಾತ್ರ ಖರ್ಚು ಬೇಕಾಗಿದೆ. ಫೀಡ್ ಹಾಕಿ ಸಾಕಲ್ಲ ಅಂದ್ರೆ ನಿಮ್ಗೆ ಖರ್ಚು ಬೇಕಾಗಲ್ಲ ಅದರಿಂದ. ಆಮೇಲೆ ನೀವು ಜೀರೋ ಅಂತಾರಲ್ಲ, ಇದು ಜೀರೋದಿಂದ ಸ್ಟಾರ್ಟ್ ಮಾಡ್ಬೋದು. ನನಗೆ ಗೊತ್ತಿರೋದು ಅಂದ್ರೆ ಹಂದಿ ಒಂದೇ ಅನ್ಸುತ್ತೆ. ನೀವು 10 ರೂಪಾಯಿ ಬಂಡವಾಳ ಹಾಕ್ತಂಗೆ, ನಾನು ಹೇಳಿದ್ನಲ್ಲ ನಾನು ಹಂದಿ ಬಂದೆ 3 ಹಂದಿ ನಂಗೆ ಅವರೇ ದುಡ್ಡು ಕೊಟ್ಟಿದ್ರು ಅಂತ. ಹಂಗೆ ಎಲ್ಲಾರು ಟ್ರೈನಿಂಗ್ ಹೋದ್ರೆ ಕೆಲವು ಟೈಮಲ್ಲಿ ಅವರೇ ಕೊಡ್ತಾರೆ, ಕೆಲವು ಟೈಮು ಕೊಡಲ್ಲ. ಅಂದ್ರು ನೀವು ಒಂದ್ 3 ತಂದು ಒಂದ್ ಕಮ್ಮಿ ಅಂದ್ರೆ ಒಂದ್ 10 ಸಾವಿರ ಬಂಡವಾಳ ಹಾಕಿದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. 10 ಸಾವಿರ ಬಂಡವಾಳದಿಂದ ಕಂಪಲ್ಸರಿ ಅದೊಂದು ನಿಮ್ ಮನೇಲಿ ಹಳೆ ಪಳೆ ಗೂಡು ಉಳ್ದಿದ್ರೆ, ಹಳೆ ಪಳೆ ಯಾವಾರ ಮಿಷಿನ್ ಮನೆ ಇರ್ತವೆ,
ಇಲ್ಲ ಯಾವ್ದಾರ ನಿಮ್ಗೆ ನೀವು ಮನೆ ಕಟ್ಬೇಕಾದ್ರೆ ಒಂದ್ ಮನೆ ಖಾಲಿ ಬುಟ್ಟೆ ಇರ್ತೀರಾ, ಸಿಮೆಂಟ್ ತುಂಬಾ ಕಟ್ಟಿರ್ತೀರಾ, ಆ ತರದ ಉಪಯೋಗಿಸ್ಕೊಂಡ್ರೆ ಯಾವ್ದೇ ಖರ್ಚಿಲ್ದಂಗೆ ಸ್ಟಾರ್ಟ್ ಮಾಡ್ಬೋದು ಹಂದಿನದ. ನಿಮ್ಗೆ ಬನ್ನಿ ಮರಿಗಳು ತೋರಿಸ್ತೀನಿ, ಮರಿಗಳ ಬಗ್ಗೆ ಹೇಳ್ತೀನಿ ಆತರ ಏನು ಅಂತ. ಇವು ಮರಿಗಳು ಡುರಾಕು ಅಂತ ಒಂದೇ ತಾಯಿ 9 ಮರಿ ಹಾಕಿ ಅಂತ ಹೇಳಿದ್ನಲ್ಲ ಅವು ಇವು. ನಿಮ್ಗೆ ಈ ಮರಿಗಳ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಹಂದಿಗಿಂತ ಇದು ಜಾಸ್ತಿ ಫುಡ್ ನ ತಿನ್ನುತ್ತೆ. ಹಂದಿ ನಿಮ್ಗೆ ಕಟಾವ್ ಹಂದಿ 1 kg ತಿಂದ್ರೆ 1.5 kg ತಿಂತವೆ. ಆಮೇಲೆ ಮಿನಿಮಮ್ ಎಷ್ಟು ದಿವಸ ಆಗಿರ್ಬೇಕಪ್ಪ ಅಂದ್ರೆ ಫುಡ್ ನ ಒಂದು ಮರಿ 2 kg ಫುಡ್ ತಿನ್ನಕ್ ಎಷ್ಟು ದಿವಸ ಆಗಿರ್ಬೇಕಪ್ಪ ಅಂದ್ರೆ ಮಿನಿಮಮ್ 6 ವಾರ ಆಗಿರ್ಬೇಕು. 6 ವಾರ ಆದ್ಮೇಲೆ ಇದು ಫುಡ್ ನ ತಿನ್ನೋದನ್ನ ಜಾಸ್ತಿ ಮಾಡ್ತವೆ. ಅವಾಗ್ಲಿಂದ ಇವು ಏನಪ್ಪಾ ಅಂದ್ರೆ 2 kg ಫುಡ್ ನ ತಿಂದ್ರೆ 1 kg ಮಾಂಸ ಪರಿವರ್ತನೆ ಆಯ್ತಾ ಹೋಗುತ್ತೆ ಇದರಿಂದ ಮರಿಗಳಿಂದ. ಮರಿಗಳ ಗುಣಮಟ್ಟನು ಜಾಸ್ತಿ ಆಯ್ತಾ ಹೋಗುತ್ತೆ, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತವೆ. ಆಮೇಲೆ ನಿಮ್ಗೆ ಮರಿಗಳನ್ನ ನೀಟಾಗಿ ಸಾಕಂತಾರು, ಮರಿಗಳನ್ನೇ ಸಾಕಂತಾರು, ಮರಿಗಳು ಬ್ರೀಡ್ ಮಾಡ್ಸೋಂತಾರು. ಅವಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ಫುಡ್ ನ ಹಾಕ್ಬೇಕು. ಆಮೇಲೆ ಅವಕ್ಕೆ ಖಾರ ಫುಡ್ ನ ಹಾಕ್ಬಾರ್ದು. ಈಗ ಚೌಟ್ರಿ ತತ್ತೀರಾ ಅದನ್ನ ಖಾರ ಫುಡ್ ಹಾಕ್ಬಾರ್ದು. ನಿಮ್ಗೆ ಈರುಳ್ಳಿ ಗೋಣಿಚೀಲ ಬರುತ್ತಲ್ಲ ಅದನ್ನ ನೀರೊಳಿಕೆ ಚೆನ್ನಾಗಿ ಅದಕ್ಕೆ ತುಂಬ್ಕೊಂಡು ಹಿಂಗೆ ನೀರೊಳಗೆ ಚೆನ್ನಾಗಿ ಹಿಂಗೆ ಎಜ್ಬಿಟ್ರೆ 3-4 ಸಲ ನಿಮ್ಗೆ ಖಾರ ಅನ್ನೋದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅವಾಗ ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮ್ಗೆ ಫೀಡ್ ಉಪಯೋಗಿಸಿದ್ರೆ ಇನ್ನು ತುಂಬಾ ಚೆನ್ನಾಗಿ ಮರಿಗಳು ಬರ್ತವೆ. ನೀವೆಲ್ಲದಕ್ಕಿಂತ ಫೀಡ್ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿ ಮರಿಗಳು ಇವು ಗ್ರೋತ್ ಆಯ್ತವೆ, ಯಾವ್ದೇ ಪ್ರಾಬ್ಲಮ್ ಇಲ್ದಂಗೆ ಮರಿಗೆ ಹೇಳ್ಬೇಕು ಅಂದ್ರೆ. ಆಮೇಲೆ ನಿಮ್ಗೆ ಮರಿಗಳು ಯಾವ್ದೇ ಮರಿ ಅಷ್ಟೇ ಜಾಸ್ತಿ ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ಫೀಡ್ ಚೆನ್ನಾಗಿ ಕೊಡ್ಬೇಕು. ಫೀಡ್ ನ ಮರಿಗಳಿಗೆ ಸಪರೇಟ್ ಆಗಿ ಕೊಡ್ಬೇಕು. ನೋಡಿ ಅದು ಸಪರೇಟ್ ಆಗಿ ಕೊಡಕ್ಕೆ ಅಂತಲೇ ಮಾಡ್ಸಿರೋ ಜಾಗ. ಈಗ ಒಂದು 20 ದಿವಸ ಫೀಡ್ ತಿನ್ನಂಗ ಆಯ್ತವೆ. ಫೀಡ್ ತಿನ್ನಂಗ ಒಂದ್ 10 ದಿವಸಕ್ಕೆ ಸ್ಟಾರ್ಟ್ ಮಾಡ್ತಾವೆ ನಿಧಾನಕ್ಕೆ. ಒಂದ್ 20 ದಿವಸಕ್ಕೆ ಇವೆಲ್ಲ ಫೀಡ್ ತಿನ್ನಂಗ ಆಯ್ತವೆ. ಫೀಡ್ ತಿನ್ನಂಗ ಆದಕ್ಕೆ ನೀವು ಸಪರೇಟ್ ಆಗಿ ಇಲ್ಲಿ ಹಂದಿಗೆ ಹಾಕ್ತೀರಾ ಅನ್ಕೊಳ್ಳಿ, ಇಲ್ಲಿ ಹಂದಿಗೆ ಹಾಕಿ ಒಳಗಡೆ ಅದ್ರ ಒಳಗಡೆಗೆ ಒಂದ್ ಡಬ್ಬದಲ್ಲಿ ಮರಿಗಳು ಸುರಿದ್ರೆ ನಿಮ್ಗೆ ಪೂರ್ತಿ ತುಂಬಾ ಚೆನ್ನಾಗಿ ನಿಮ್ಗೆ ಮರಿಗಳು ಬೆಳವಣಿಗೆ ಹೊಂತವೆ. ಇದು ಹಂದಿ ತುಂಬಾ ಕಮ್ಮಿ ಸಣ್ಣ ಇತ್ತು ಇದು, ಆದ್ರೂ 9 ಮರಿ ಉಳಿಸ್ಕೊಳ್ಳೋ ಕಾರಣನೇ ಅದು. ನಾನು ಸಪರೇಟ್ ಆಗಿ ಅದಕ್ಕೆ ಮೇವ್ ಹಾಕಿ ಅದಕ್ಕೆ ಆರೈಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಮರಿಗಳು ಬರ್ತವೆ. ನೀವು ಈ ತರ ಗೂಡನ್ನ ಮಾಡ್ಬೇಕಾದ್ರೆ ಅದು ಸಪರೇಟ್ ಆಗಿ ಇರ್ಬೇಕು, ಅದ್ರೊಳಗೆ ಹೋಗಂಗೆ ಮರಿಗಳು ತಿನ್ನಂಗಿರ್ಬೇಕು. ಆಮೇಲೆ ಈ ಗೂಡನ್ನ ಹೊರಗಡೆ ಹಂದಿಗೆ ಹಾಕಂಗೆ ಸಪರೇಟ್ ಆಗಿ ಜಾಗ ಮಾಡಿರ್ಬೇಕು. ಇದನ್ನೆಲ್ಲ ಉಪಯುಕ್ತವಾಗಿ ನೀವು ಗೂಡನ್ನ ಕಟ್ಬೇಕಾದ್ರೆ ಕರೆಕ್ಟಾಗಿ ಗೂಡನ್ನ ಕಟ್ಕೊಂಡ್ರೆ ಇವನ್ನೆಲ್ಲ ನೀಟಾಗಿ ನಿರ್ವಹಿಸ್ಬೋದು, ಯಾವ್ದೇ ರೀತಿ ತೊಂದರೆ ಇಲ್ದಂಗೆ ಮಾಡ್ಕೊಂಡು ಹೋಗ್ಬೋದು. ಫಾರಂ ನ ಕಟ್ಬೇಕಾದ್ರೆ ನೀವು ಕರೆಕ್ಟಾಗಿ ಕಟ್ಟಿದ್ರೆ ಜನ ಕಮ್ಮಿ ತಾಗ್ತದೆ, ಆಮೇಲೆ ಕೆಲಸ ಕಮ್ಮಿ ಆಗುತ್ತೆ. ನೀವು ಫಾರಂ ಕಟ್ಟೋ ರೀತಿನೂ ಐತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಫಾರಂ ಹೆಂಗ್ ಕಟ್ಬೇಕು, ಯಾವ ರೀತಿ ಕಟ್ಬೇಕು, ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ.